ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ತಾವುಗಳು ಕಮೆಂಟ್ಸ್ ಹಾಕ್ತಾ ಇದ್ದೀರಲ್ವಾ, ಸರ್ ನನಗೆ 18 ಬರ್ತಾ ಇದೆ, ಸರ್ ನನಗೆ 19 ಬರ್ತಾ ಇದೆ, ಸರ್ ನನಗೆ ಟೋಟಲ್ ಮಾಡಿದರೆ 20 ಬರ್ತಾ ಇದೆ ಅಂತ. ಎದಕ್ಕೆ ಗೊತ್ತಾ? ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಂದರೆ ನಿಮ್ಮ ಎಫರ್ಟ್ ಏನೂ ಇಲ್ಲ ಅಂತ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ರ್ಯಾಂಕ್ ಸ್ಟೂಡೆಂಟ್ಸ್. ಆದರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ಸಲ್ಲೂ ಕೂಡ ಕೆಲವೊಂದು ಡೌಟ್ಸ್ಗಳು ಇರ್ತವೆ, ಹಾಗೂ ನಮ್ಮ ಆ್ಯಾವ್ರೇಜ್ ಹಾಗೂ ನಮ್ಮ ಈ ಲೆವೆಲಿನ ಮಕ್ಕಳಿಗೆ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ. ಸರ್ ನಮಗೆ ಎಕ್ಸಾಮ್ 1 ಮುಗಿದು ಹೋಗಿದೆ, ಸೆಕೆಂಡ್ ಇಯರ್ PUCಯ ಎಕ್ಸಾಮ್ 1 ಕಂಪ್ಲೀಟ್ ಆಗಿದೆ. ಹಾಗಿದ್ರೆ ಈ ಎಕ್ಸಾಮಿಗೆ ನಮಗೇನಾದರೂ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಇದೆಯಾ ಅಂತ. ಯಾವ ಸಬ್ಜೆಕ್ಟಲ್ಲೂ ಉಚಿತವಾಗಿ ಮಾರ್ಕ್ಸ್ ಬರುವಂಥದ್ದಿಲ್ಲ ಈ ವರ್ಷ. ಕ್ಲಿಯರ್? ಫ್ರೀ ಮಾರ್ಕ್ಸ್ ಇಲ್ಲ. ಈಗ ಈ ಫ್ರೀ ಮಾರ್ಕ್ಸು ಈ ವರ್ಷ ಇಲ್ಲ, ಯಾಕಂದರೆ ಎರರ್ಲೆಸ್ ಕ್ವಶನ್ ಪೇಪರ್ ಬಂದಿತ್ತು. ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಗ್ರೇಸ್ ಮಾರ್ಕ್ಸ್ ಅಂತೂ ಇಲ್ಲ. ಕ್ಲಿಯರ್? ಒಂದು ಪ್ರಶ್ನೆ ಕ್ಲಿಯರ್ ಆಯಿತು. ಇನ್ನೊಂದು ಪ್ರಶ್ನೆ ಏನು ಅಂದರೆ ಮಕ್ಕಳದ್ದು, ಸರ್ 18 ತೆಗೆದುಕೊಂಡ್ಬಿಟ್ಟಿದ್ದೀನಿ, ಈಗ ನನಗೆ 24 ಬೇಕು. ಸರ್ ನನಗೆ 20 ಬಂದುಬಿಟ್ಟಿದೆ, ನನಗೆ 21 ಬೇಕಿತ್ತು ಪಾಸ್ ಆಗಲಿಕ್ಕೆ ಅಂತ. ಇದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಏನು 24 ಅಂದರೆ ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಥವಾ ನಿಮ್ಮ ಹಿಸ್ಟ್ರಿ ಅಥವಾ ಎಕನಾಮಿಕ್ಸು ಅಥವಾ ನಿಮ್ಮ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬೇರೆ ಎಲ್ಲ ಸಬ್ಜೆಕ್ಟು ಅಪ್ಲಿಕೇಬಲ್ ಆಗುತ್ತೆ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇಲ್ಲದದ್ದು 24 ಬಂದರೆ ಪಾಸು. ಸರ್ 18 ಬಂದರೆ ಪಾಸ್ ಮಾಡ್ತಾರಂತ? ಯಾವುದೇ ಕಾರಣಕ್ಕೂ ಪಾಸ್ ಮಾಡಲ್ಲ. ನಾನು ಸುಮ್ಮನೆ ನಿಮಗೆ ಅಶ್ಯೂರೆನ್ಸ್ ಕೊಟ್ಬಿಟ್ಟು ಈ ಕಡೆಯಿಂದ ಕಳಿಸಲ್ಲ ಸರ್. ಇರೋದನ್ನು ಹೇಳ್ತೀನಿ, ಯಾಕಂದರೆ ನಾನು ಕೂಡ ಇದೇ ಸಂಡೆಯಿಂದ ವ್ಯಾಲ್ಯೂಯೇಷನ್ ಹೋಗ್ತಾಯಿದ್ದೀನಿ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ನನಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲಿ ಕಮೆಂಟ್ಸಲ್ಲಿ ಹೇಳಿ ದಯವಿಟ್ಟು. ಬನ್ನಿ, ಈಗ ಒಳ್ಳೆಯ ಮನಸ್ಸಿನಿಂದನೇ ಹೋಗಿರ್ತೀವಿ ಕಣೋ, ಎಲ್ಲರಿಗೂ ಪಾಸ್ ಮಾಡಬೇಕು ಅಂತ. 24 ತೆಗೆದ್ರೆ ಪಾಸು, ಆದರೆ 18 ಬಂದಿದೆ ಮಗುದು, ಅಥವಾ 19 ಬಂದಿದೆ ಅನ್ಕೊಳ್ಳಿ, ಅಥವಾ 20 ಬಂದಿದೆ ಅನ್ಕೊಳ್ಳಿ. ಈಗ ನೋಡಿ ಸರ್, ಇದಿಷ್ಟು ಮಾರ್ಕ್ಸು ಮಗು ತೆಗೆದಿರುವಂಥದ್ದು, ಆದರೆ ಬರಬೇಕಾಗಿದ್ದು 24. ಪಾಸ್ ಮಾಡ್ತಾರಾ ಅಂತ? ಯಾವುದೇ ಕಾರಣಕ್ಕೂ ಪಾಸ್ ಮಾಡಲ್ಲ ಮಕ್ಕಳೇ. ಯಾಕೆಂದರೆ 1-2 ಮಾರ್ಕಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ 23 ಬಂತು, 22 ಬಂದರೆ ಇಂತಹ ಮಕ್ಕಳಿಗೆ ಪಾಸ್ ಮಾಡ್ತಾರೆ. ಯಾರು ಮಾಡ್ತಾರೆ ಅದು ಮುಖ್ಯ. ಬೋರ್ಡ್ ಮಾಡಲ್ಲ, ಬೋರ್ಡಲ್ಲ. ಈ ಕೈ ಇರುವಂಥದ್ದು ಟೀಚರಿನ ಕೈ. ಟೀಚರ್ ಅಂದರೆ ನಮ್ಮಂಥವ್ರು ವ್ಯಾಲ್ಯೂಯೇಷನ್ಗೆ ಹೋಗ್ತೀವಲ್ವ, ಈಗ ಇರಲಿ ಬಿಡು ಮಗು ಏನೋ ಒಟ್ಟು ತಿನ್ಕಾಡ್ಬಿಟ್ಟಿದೆ, ಇರಲಿ ಭಾಳ ಎಫರ್ಟ್ ಹಾಕಿಬಿಟ್ಟಿದೆ, 22 ತನಕ ಬರೆದಿದೆ ಅಲ್ವಾ, ಇರಲಿ ಬಿಡಿ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಅರ್ಧದ ಕೊಟ್ಬಿಟ್ಟು ಮಗುಗೆ ಪಾಸ್ ಮಾಡ್ತೀವಿ. ಅದು 24 ಆಗಿರುತ್ತೆ. ಹಾಗಂತ ಹೇಳಿಬಿಟ್ಟು 18 ತಗೊಂಡವನಿಗೆ 17, 10 ತಗೊಂಡವರಿಗೆ, ಅಥವಾ 5 ತಗೊಂಡವರಿಗೆ, ಅಥವಾ 2 ತಗೊಂಡವರಿಗೆ, ಅಥವಾ MT ಪೇಪರ್ ಕೊಟ್ಟವರಿಗೆ, ಅಥವಾ ಪೇಪರ್ ಪೂರ್ತಿ ಸಾಂಗ್ಸ್ ಬರೆದವರಿಗೆ, ಅಥವಾ ಪೇಪರ್ ಪೂರ್ತಿ ಕ್ವಶನ್ಸನ್ನೇ ಬರೆದವರಿಗೆ ಯಾವುದೇ ಕಾರಣಕ್ಕೂ ಪಾಸ್ ಮಾಡಲ್ಲ. ಇದು ಕ್ಲಿಯರ್ ಆಗಿರಲಿ. ಅಂಥ ವಿದ್ಯಾರ್ಥಿಗಳು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ, ಯಾರು ಫೇಲ್ ಆಗಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿದೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ, ನಾನು ಇಂಗ್ಲೀಷಲ್ಲಿ ಫೇಲ್, ನಾನು ಫಿಸಿಕ್ಸಲ್ಲಿ ಫೇಲ್, ನಾನು ಕೆಮಿಸ್ಟ್ರಿ ಫೇಲ್ ಅಂಥ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ, ದಿಸ್ ಈಸ್ ದ ರೈಟ್ ಟೈಮ್ ಮೈ ಡಿಯರ್ ಚಿಲ್ಡ್ರನ್. ಈ ವಿಡಿಯೋ ನೋಡೋದ ತಕ್ಷಣ ದೇವ್ರೆ ಎಲ್ಲದೂ ಕೆಲಸ ಬಿಟ್ಟು ಈಗ ನಾನು ಕೂತ್ಕೊಂಡು ಓದ್ತೀನಿ ಅಂತ 1 ತಿಂಗಳು ಟೈಮ್ ಇದೆ ಕಣ್ರೋ. ಜೀವನನೇ ಚೇಂಜ್ ಮಾಡ್ಕೋಬಾರ್ದು. 1 ಎಕ್ಸಾಮ್ ವಾಂಟ್ ಟು ಡಿಸೈಡ್ ಯುವರ್ ಲೈಫ್. ಒಂದೇ ಒಂದು ಎಕ್ಸಾಮ್ ಆಗಿರೋದು, ಯಾಕೆ ಟೆನ್ಷನ್ ತಂತೀರ? ಎಕ್ಸಾಮ್ 2 ಇದೆ, ಕಟ್ಟನಂತೆ. ಮೊದಲು ಓದೋಕ್ಕೆ ಪ್ರಾರಂಭ ಮಾಡಿ. ಕಟ್ಸೋದು ನನ್ನ ಜವಾಬ್ದಾರಿ. ಯಾವಾಗ ಕಟ್ಟಬೇಕು, ಹೇಗೆ ಕಟ್ಟಬೇಕು ಎಲ್ಲ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಿಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳಿ ಆಯಿತಾ. ಈಗ ನಿಮ್ಮ ಕೆಲಸ ಏನು ಅಂದರೆ, ಇವತ್ತಿನಿಂದ ಕೂತ್ಕೊಂಡು ಎಲ್ಲ ಬುಕ್ಸನ್ನು ಸೈಡ್ಗಿಟ್ಟು ಯಾವುದು ಫೇಲ್ ಆಗ್ತೀನಿ ಅಂತ ಡಿಸೈಡ್ ಆಗಿಬಿಟ್ಟಿದೆಯೋ ಅಂತಹ, ಈಗ ನನ್ನ ಮಾತು ನೀವು ಕೇಳಿ. ಸರ್ ಇಮ್ಯಾಜಿನ್ ನನ್ನ ಕೈಗೆ ನಿಮ್ಮ ಪೇಪರ್ ಸಿಕ್ಕಿದೆ ಅಂದ್ಕೊಳ್ಳಿ ಆಯಿತಾ. ನನ್ನ ಕೈಗೆ ನಿಮ್ಮ ಪೇಪರ್ ಸಿಕ್ತು, ನೀವು 22 ತೆಗೆದಿದ್ರಿ, ನಾನೇನೋ ಒಳ್ಳೆ ಹುಡುಗ ಅಂದ್ಬಿಟ್ಟು 24 ಮಾಡಿ ಪಾಸ್ ಮಾಡ್ತೀನಿ. 24 ಮಾರ್ಕ್ಸನ್ನು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಹಾಕ್ಕೊಂಡು ಯಾರಿಗೆ ಮುಖ ತೋರಿಸ್ತೀರಾ ನೀವು ಅಂತ? ವಾಟ್ ಈಸ್ ದ ಯೂಸ್ ಆಫ್ ದ 24 ಅಂತ ವರ್ಷ ಇಡೀ ಓದ್ಬಿಟ್ಟು 24 ಮಾರ್ಕ್ಸ್ ತೆಗೆಯುವಂಥದ್ದು? ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಯಾರಿಗಾದರೂ ಆಲ್ರೆಡಿ ಅನಿಸಿದೆ ನನಗೆ 50% ಆಗಲ್ಲ PUC ಅಂದರೆ, ದಯವಿಟ್ಟು ಇವತ್ತಿನಿಂದ ಓದಿ. 50%ಅಲ್ಲಿ ಜೀವನದಲ್ಲಿ ಏನು ಮಾಡಲಿಕ್ಕಾಗಲ್ಲ. ಬ್ಯಾಂಕಲ್ಲಂತೂ ನಿಮ್ಮನ್ನು ಲೋನು ಕೂಡ ಕೊಡಲ್ಲ, ಯಾಕಂದರೆ ನೀವು ತಿಳಿಸಲ್ಲ ಅಂತ ಅವರಿಗೆ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಯು ಆರ್ ನಾಟ್ ಎ ರ್ಯಾಂಕ್ ಸ್ಟೂಡೆಂಟ್ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಮೆರಿಟ್ ಬೇಸ್ ಮೇಲೆ ಬ್ಯಾಂಕಲ್ಲಿ ಲೋನು ಕೂಡ ಸಿಗುವಂಥದ್ದು. ಮುಂದೆ ಫ್ಯೂಚರ್ ಬಗ್ಗೆ ಹೇಳ್ತಾ ಇರೋದು, ಮದುವೆ ಆದಮೇಲೆ ಲೋನ್ ಬೇಕು, ಮದುವೆ ಆದಮೇಲೆ ಬಿಸ್ನೆಸ್ ಮಾಡಬೇಕು ಅಂದರೆ ಆವಾಗೂ ಕೂಡ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಮ್ಯಾಟ್ರ್ ಆಗುತ್ತೆ. ಈಗ ಬನ್ನಿ, ಯಾರು ಸೈನ್ಸ್ ವಿದ್ಯಾರ್ಥಿಗಳದ್ದು ನೋಡೋಣ. ಸೈನ್ಸ್ ಅಂದರೆ ಈಗ ನೋಡಿ 21 ಬಂದರೆ ಪಾಸು. ಯಾವುದು? ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯೋ ಆಗಿರ್ಬೋದು ಆಯಿತಾ. ಇನ್ನು ಒಂದೆರಡು ಸಬ್ಜೆಕ್ಟ್ ಬರ್ತವೆ. ಇಂತಹ ವಿದ್ಯಾರ್ಥಿಗಳು 21 ಬಂದರೆ ಪಾಸು. ಆದರೆ 20 ತೆಗೆದಿರ್ತಾನೆ,
19 ತೆಗೆದಿರ್ತಾನೆ. ಇಂತಹ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಆಯಿತಾ ಒಳ್ಳೆಯ ಟೀಚರು ಪಾಸ್ ಮಾಡೇ ಮಾಡ್ತಾರೆ 100%. ಯಾಕಂದರೆ ಮಾನವೀಯತೆ ಅಂತ, ಅದನ್ನು ಹ್ಯುಮ್ಯಾನಿಟಿ ಅಂತ ಕರಿತೀವಿ. ಗ್ರೌಂಡ್ ಲೆವೆಲ್ ಹ್ಯುಮ್ಯಾನಿಟಿ ಅದೇನು ಅಂತ ಹೇಳಿದರೆ, ಇರಲಿ ಬಿಡು ಮಗು ಪಾಸಾಗಿ ಹೋಗಲಿ, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಪಾಸ್ ಮಾಡ್ತಾರೆ. ಅದೇ 10 ತಗೊಂಡು 15 ತಗೊಂಡು 2 ತಗೊಂಡು 3 ತಗೊಂಡು 0 ತಗೊಂಡವರು ಇವರಿಷ್ಟು ಜನ ಫೇಲ್. ಇವ್ರು ಯಾರು ಕೂಡ ಪಾಸ್ ಆಗಲ್ಲ, ಪಾಸ್ ಮಾಡೋಂಗೂ ಇಲ್ಲ, ಪಾಸ್ ಆಗೋದೂ ಇಲ್ಲ ಇವರು. ಯಾಕೆ ಅಂದರೆ ಏನು ಬರ್ದಿಲ್ಲ, ಎಂಟಿ ಪೇಪರನ್ನು ಕೊಟ್ಟಿದ್ದಾರೆ ಆಯಿತಾ. ಹಾಗಾಗಿ ನೆಕ್ಸ್ಟು ಇನ್ನೊಂದು ಕ್ಲಿಯರಾಗಿ ಈಗ ಹೇಳ್ಕೊಡ್ತೀನಿ ನೋಡಿ. ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದು ಇಬ್ಬರು ಕೊಡ್ತಾರೆ ನಿಮಗೆ ಗ್ರೇಸ್ ಮಾರ್ಕ್ಸು. ಒಂದು ಟೀಚರ್ ಕೊಡ್ತಾರೆ TACHER, ಹಾಗೂ ಒಂದು PUC ಬೋರ್ಡ್ ಕೊಡುತ್ತೆ, PUC ಬೋರ್ಡ್ BOARD. ಸ್ವಲ್ಪ ಕ್ಲಿಯರ್ ಆಗಿಬಿಡಿದ್ದು. ಟೀಚರ್ ಯಾವಾಗ ಕೊಡ್ತಾರೆ ಅಂದರೆ ವ್ಯಾಲ್ಯುವೇಷನ್ ಟೈಮಲ್ಲಿ ಕೊಡ್ತಾರೆ. ಇವ್ಯಾಲ್ಯುವೇಷನ್ ಟೈಮಲ್ಲಿ, ಇವ್ಯಾಲ್ಯುವೇಷನ್ ಅಂದರೆ ಈಗ ಹೇಳಿದ್ನಲ್ವ, ನಿಮ್ಮ ಪೇಪರ್ ಕರೆಕ್ಷನ್ ಮಾಡ್ತಾಯಿದ್ದೆ ನಾನು, 22 ಬಂದುಬಿಡ್ತು, ಅಯ್ಯೋ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಯಾರಿಗೂ ಕೇಳುವ ಅವಶ್ಯಕತೆ ಇರಲ್ಲ. ಯಾಕಂದರೆ ನನ್ನ ಒಂದು ಅಂಡರಲ್ಲಿ ನಿಮ್ಮ ಪೇಪರ್ ಬಂದಿರುತ್ತೆ ಅಂದಮೇಲೆ ದಟ್ ಈಸ್ ಮೈ ರೈಟ್, ದಟ್ ಈಸ್ ಮೈ ಡ್ಯೂಟಿ, ಐ ಶುಡ್ ಡೂ ಸಮಥಿಂಗ್ ವಿತ್ ದಟ್ ಪೇಪರ್ ಅಂತ. ಹಂಗಂತ ಹೇಳ್ಬಿಟ್ಟು ಟೀಚರ್ ಎಲ್ಲಾದರೂ ಬರೆದು ಮಾಡಿಸ್ಕೊಡ್ತಾರಾ? ಯಾರು ಕೂಡ ಎಲ್ಲೂ ಬರೆಯಲ್ಲ ಕಣ್ರಿ. ಯಾವುದೋ ಒಂದು ಕ್ವಶನ್ ಆನ್ಸರ್ ಬರ್ದಿರ್ತೀರ, 1 ಮಾರ್ಕ್ಸ್ ಕೊಟ್ಟಿರ್ತೀವಿ, ಅಲ್ಲಿ 1.5 ಮಾಡ್ತೀವಿ. ಯಾರು ಕೂಡ ಬರೆದು ಅದನ್ನು ಮತ್ತೆ ತಿದ್ದಿ ಏನು ಮಾಡುವಾಗ ಆಗಿಲ್ಲ. ಅದನ್ನು ನಾವು ಮಾಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೀವು ಮಾಡಿದರೂ ಮಾಲ್ ಪ್ರಾಕ್ಟೀಸೇ, ನಾನು ಮಾಡಿದರೂ ಅದು ಮಾಲ್ ಪ್ರಾಕ್ಟೀಸೇ. ನೀವು ಮಾಡಿದರೂ ತಪ್ಪೇ, ನಾನು ಮಾಡಿದರೂ ಕೂಡ ಅದು ತಪ್ಪಂತಲೇ ಪರಿಗಣಿಸುತ್ತೆ. ಹಾಗಾಗಿ ಯಾವ ಟೀಚರು ಬರೆದು ನಿಮಗೆ ಮಾರ್ಕ್ಸ್ ಕೊಡಲ್ಲ. ನೆಕ್ಸ್ಟು ಟೀಚರು ನಿಮ್ಗೆ ಯಾವಾಗ ಮಾರ್ಕ್ಸ್ ಕೊಡ್ತಾರೆ ಅಂದರೆ ವ್ಯಾಲ್ಯುವೇಷನ್ ಮಾಡುವ ಸಮಯದಲ್ಲಿಯೇ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸನ್ನು ಕೊಟ್ಟುಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ 69 ಬಂದಿರುತ್ತೆ ಮಗುಗೆ, ಯಾವ 80ಗೆ, ಅಯ್ಯೋ ಹೌದಲ್ವ. ಇಂಥ ಮಕ್ಕಳಿಗೆ ಏನು ಮಾಡ್ತಾರೆ, ಇರಲಿ ಬಿಡು ಪಾಪ ಇನ್ನೊಂದು ಮಾರ್ಕ್ಸ್ಗೋ ಎಲ್ಲೋ ಒಂದು ಕಡೆ ಅರ್ಧ ಅಡ್ಜಸ್ಟ್ ಮಾಡಿಬಿಡ್ತಾರೆ. ಆವಾಗ 70 ಆಗುತ್ತೆ. 23 ಬಂದಿರುತ್ತೆ, 24 ಬಂದರೆ ಪಾಸ್ ಆಗೋನು, ಹೌದಲ್ವ 80ಗೆ. ಆವಾಗ ಅವನಿಗೆ 24 ಕೊಟ್ಟು ಪಾಸ್ ಮಾಡಿಬಿಡ್ತಾರೆ. ಯಾವಾಗ ವ್ಯಾಲ್ಯುವೇಷನ್ ಟೈಮಲ್ಲಿ. ಆದರೆ PUC ಬೋರ್ಡ್ ಕೆಲಸ ಏನು ಗೊತ್ತಾ, ಈಗ ನಾನು ಏನು ಮಾಡಿರ್ತೀನಿ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಯಾರೋ ಒಬ್ಬರು ಟೀಚರ್ ಏನು ಮಾಡಿರ್ತಾರೆ, ಮಗು 22 ತೆಗೆದ್ರೂ ಅವನಿಗೆ 22 ಅಂತಲೇ ಹಾಕಿ ಇಟ್ಟು ಫೇಲ್ ಅಂತ ಮಾಡಿರ್ತಾರೆ. ಈಗ PUC ಬೋರ್ಡ್ನವ್ರು ಏನು ಮಾಡ್ತಾರೆ ಅಂದರೆ ಲಾಸ್ಟಾಗಿ ಅವನ ಫೈನಲ್ ಮಾರ್ಕ್ಸ್ ಕಾರ್ಡು ರೆಡಿ ಆಗುತ್ತೆ. ಹೀಗೆ ಇಲ್ಲಿ ಕನ್ನಡ ಅಂತ ಇರುತ್ತೆ, ಇಲ್ಲಿ ಇಂಗ್ಲೀಷ್ ಅಂತ ಇರುತ್ತೆ, ಇಲ್ಲಿ PCMB ಅಂತ ಇರುತ್ತೆ. PCMB ಎಲ್ಲ ಹುಡುಗ 30 ತಗೊಂಡಿರ್ತಾನೆ. ಪಾಪ ಅವನಿಗೆ ಕನ್ನಡನೇ ಬರ್ತಾ ಇರಲ್ಲ. ಯಾವುದೋ CBSE ಹುಡುಗ ಕಮೆಂಟ್ ಮಾಡಿದ್ದ, ಸರ್ ನನ್ನ ಕನ್ನಡದಲ್ಲಿ ಒಂದು 20 ಬಂದರೆ ದೊಡ್ಡದು ಕಣ್ರಿ ಅಂತ. 22 ಇಟ್ಕೊಳ್ಳಿ, ಕನ್ನಡದಲ್ಲಿ 22 ಬಂದಿದೆ ಆಯಿತಾ. ಇದು ಫೇಲ್. ಈಗ ಅವನು ಮಗು ಯಾವುದು ಇದು ಫೇಲ್ NC ಅಂತ ಬಂದಿರುತ್ತೆ. ಈಗ PUC ಬೋರ್ಡ್ ಏನು ಮಾಡುತ್ತೆ ಅಂದರೆ ಇದೊಂದು 40 50 ಇಟ್ಕೊಳ್ಳಿ ಆಯಿತಾ. ಎಲ್ಲ ಪಾಸ್ ಆಗಿದ್ದಾನೆ ಮಗು, ಎಲ್ಲ ಪಾಸ್ ಆಗಿದ್ದಾನೆ ಅಂದ್ಬಿಟ್ಟು ಆವ್ರೇಜ್ 33%ಅನ್ನು ತೆಗಿತಾರೆ. ಆವ್ರೇಜ್ 33% ಆವ್ರೇಜಿನ ಮೇಲೆ ಮಗು ಏನಾದರೂ 198 ಅದು ಕ್ರಾಸ್ ಆಗ್ತಾ ಇದ್ದರೆ ಇಲ್ಲಿ ಮಗುಗೆ ಏನು ಮಾಡ್ತಾರೆ ಅಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಯಾರು PUC ಬೋರ್ಡು ಕೂಡ ನೋಡಿ ನಿಮ್ಮ ಮೇಲೆ ಕರುಣೆನೇ ತೋರಿಸೋದು. ಯಾರು ಕೂಡ ರೈಫಲ್ ಇಟ್ಕೊಂಡು ಮಗು ಫೇಲ್ ಆಗಲೇಬೇಕು ಅಂತ ಅದು ನಮ್ಮ ಜಮಾನದಲ್ಲಿತ್ತು. ನಿಮ್ಮ ತಂದೆ ತಾಯಿಗಳಿಗೆ ಕೇಳಿಬೇಕಾದ್ರೆ 7th ಸ್ಟ್ಯಾಂಡರ್ಡಲ್ಲಿ ಅವರು ಬೋರ್ಡ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಬರೆದು ಫೇಲು ಭಾಳ ಜನ. ಯಾಕೆಂದರೆ ಗೌರ್ಮೆಂಟೇ ಹೇಳಿತ್ತು ಭಾಳ ಡಲ್ ಸ್ಟೂಡೆಂಟ್ಸ್ ಬಂದರೆ ದೇಶ ನಡ್ಸೋಕ್ಕಾಗಲ್ಲ ಕಣ್ರಿ ಅಂದ್ಬಿಟ್ಟು 7thಲ್ಲೇ ಪಬ್ಲಿಕ್ ಎಕ್ಸಾಮು, 10thಲ್ಲೇ ಫೇಲು, ಎಲ್ಲರೂ ಅಲ್ಲೇ ವಾಶೌಟ್ ಎಲ್ಲರೂ ಕೂಡ ಆಯಿತಾ. ಹೀಗಿತ್ತು. ಈಗೇನು ಅಂದರೆ PUC ಬೋರ್ಡ್ನವರು ಮಕ್ಕಳ ಮನಸ್ಥಿತಿ ಮೊಬೈಲ್ ನೋಡಿ ಸ್ಟ್ರಾಂಗ್ ಇಲ್ಲ ಕಣಪ್ಪ, ಎಲ್ಲರೂ ಪಾಸ್ ಆಗಲಿ ಅಂದ್ಬಿಟ್ಟು ಈ ರೀತಿಯಾಗಿ PUC ಬೋರ್ಡ್ ಪಾಸ್ ಮಾಡುತ್ತೆ. ನಿಮ್ಮ ಟೀಚರು ವ್ಯಾಲ್ಯುವೇಷನ್ ಮಾಡೋ ಟೈಮಲ್ಲೇ ನಿಮ್ಮ ಟೀಚರ್ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಪಾಠ ಮಾಡಿದವರು, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬೋಧನೆ ಮಾಡೋರು ನಿಮ್ಮ ಕಾಲೇಜಿನವರಿಗೆ ನಿಮ್ಮ ಪೇಪರ್ ಸಿಗೋದೇ ಇಲ್ಲ. ಯಾರಾದರೂ ನಿಮ್ಗೆ ಹೇಳ್ತಾ ಇದ್ದರೆ ಅದು ಎಲ್ಲ ಸುಳ್ಳು. ಯಾವುದೇ ಕಾರಣಕ್ಕೂ ಯಾರಿಗೂ ಯಾರ ಪೇಪರು ಸಿಗೋಲ್ಲ. ಡಿಸ್ಟಿಕ್ಕಿಂದನೇ ಬೇರೆ ಕಡೆ ಹೋಗಿರ್ತವೆ. ಧನ್ಯವಾದಗಳು. ಇನ್ನೂ ಏನಾದರೂ ಡೌಟ್ ಇದ್ದರೆ ತಾವುಗಳು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಬೇಕಿತ್ತು, ಮುಂದಿನ ವಿಡಿಯೋದಲ್ಲಿ ಹೇಳ್ಬಿಡೋಣ. 2 ನಿಮಿಷ ಆಗಲಿ ಬೇಕಾದ್ರೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.